ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ 2 in 1 ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಗಂಜಿನಾದರೂ ಮಾಡ್ಕೋಬೋದು, ಪಾಯಸನಾದರೂ ಮಾಡ್ಕೋಬೋದು. ಅದರಲ್ಲೂ ಈ ಬೇಸಿಗೆಯ ತಂಪಿಗೆ ಬನ್ನಿ ಏನು ಅಂತ ಹೇಳ್ತೀನಿ. ಬಾರ್ಲಿ ಅಕ್ಕಿಯಲ್ಲಿ ಗಂಜಿ ಮತ್ತು ಪಾಯಸ ಎರಡೂ ಅಟ್ ಎ ಟೈಮ್ ಮಾಡ್ಕೋಬೋದು. ಗಂಜಿ ಇಷ್ಟ ಆದವ್ರಿಗೆ ಗಂಜಿ, ಪಾಯಸ ಇಷ್ಟ ಆದವ್ರಿಗೆ ಪಾಯಸ. ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ಗಂಜಿ ಕುಡಿಯಲ್ಲ, ಅಂದರೆ ಈ ಥರ ಪಾಯಸ ಮಾಡಿಕೊಡಿ. ಈ ಬೇಸಿಗೆಗೆ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲ ನನ್ನ ಚಾನಲ್ ಆಗಿ ನೋಡ್ತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬಿಡಿ. ಅದಕ್ಕೆ 1 ಬೌಲಷ್ಟು ಬಾರ್ಲಿಯನ್ನು ತಗೊಂಡಿದ್ದೀನಿ. ನಂತರ ಅದನ್ನು ಚೆನ್ನಾಗಿ ಒಂದು 3-4 ಸಲ ತೊಳೆದು ಇದನ್ನು ಒಂದು 2 hours ಬಿಸಿಲಲ್ಲಿ ಒಣಗೋದ್ರೆ ಸಾಕಿದ್ರು ಬೇಗ ಒಣಗುತ್ತೆ. ಅಂದರೆ ಇದನ್ನೇ ನೆನೆಸಿರಲ್ವಲ್ಲ, ಅದಕ್ಕೋಸ್ಕರ ಇದೇನು ಬೇಗನೆ ಒಣಗುತ್ತೆ. ಒಂದು 2 hours ಬಿಸಿಲಲ್ಲಿ ಹಾಕಿದ್ರೆ ಸಾಕು. ನೋಡಿ, ನಂತರ ಇಷ್ಟು ಬೇಗ ಒಣಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಆಗಲಿ ಎಷ್ಟು ಪೌಡ್ರ್ ಆಗುತ್ತೆ ಅಷ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೀವು ಬಾರ್ಲಿ ಅಕ್ಕಿ ಹಾಗೆ ಬೇಯಿಸಿದ್ರೆ ಬೇಯೋದಿಲ್ಲ, ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಪೌಡ್ರ್ ಆಗಿದೆ. ಬನ್ನಿ ಫಸ್ಟು ಗಂಜಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಆ ಪ್ಯಾನಿಗೆ ನಿಮ್ಗೆ ಎಷ್ಟು ಗಂಜಿ ಮಾಡ್ಕೋಬೇಕು ಅಷ್ಟು ನೀರನ್ನು ಹಾಕಿ. ನಾನು 1 ಬೌಲಷ್ಟು ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನೀವು ಗಂಜಿ ಟೈಪು ಇದಕ್ಕೆ ಉಪ್ಪು ಮೆಣಸು ಹಾಕ್ಕೊಂಡು ಕೂಡ ಕುಡಿಬಹುದು, ಇಲ್ಲಾಂದರೆ ಪಾಯಸ ಥರನೂ ಮಾಡ್ಕೋಬೋದು. ಬಾರ್ಲಿ ಅಕ್ಕಿ ಈ ಬೇಸಿಗೆಗೆ ತಂಪಾದ್ರಿತ ಆಲ್ಮೋಸ್ಟ್ ಆಲ್. ಸ್ವಲ್ಪ ನೀರು ಚೆನ್ನಾಗಿ ಕಾದ ನಂತರ ಚೆನ್ನಾಗಿ ಕೈ ಎದ್ಬಿಟ್ಟು ಸ್ವಲ್ಪ ಬಿಸಿಯಾದ ತಕ್ಷಣ ನೀವು ಈ ಥರ ಪೌಡ್ರನ್ನ ಹಾಕಿ ಗಂಟ ಆಗ್ದಂಗೆ ಕದರಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಗಂಜಿ ರೆಡಿ ಆಗುತ್ತೆ. ಒಂದು 2-3 ನಿಮಿಷ ಕುದಿಸಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು ಹಾಕಿದ್ರೆ ಬಾರ್ಲಿ ಅಕ್ಕಿ ಗಂಜಿ ರೆಡಿ ಆಯಿತು. ನಂತರ ಬಾರ್ಲಿ ಅಕ್ಕಿ ಪಾಯಸ ಮಾಡೋದು ಹೇಳ್ಕೊಡ್ತೀನಿ. ಹೇಳಿದ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ, ನಾನು 1 ಬೌಲ್ ಹಾಲು ಹಾಕಿದ್ದೀನಿ. ಹಾಲು ಸ್ವಲ್ಪ ಕಾದ ನಂತರ ನಿಮಗೆ ಬಾರ್ಲಿ ಅಕ್ಕಿ ಪೌಡರ್ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಥಿಕ್ನೆಸ್ಗೆ ಅಷ್ಟು ಹಾಕಲಿ. ನಾನು 1-1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಗಟ್ಟಿಯಾಗೋ ತನಕ ಕೈ ಆಡ್ತಾನೆ ಇರಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಹಾಕಿ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಹಾಲು ಹಾಕೊಂಡ್ರೆ ಆಯಿತು. ತಿಳಿ ಹೋಯಿತು ಅಂದರೆ ಸ್ವಲ್ಪ ಪೌಡರ್ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ, ನಿಮಗೆ ಆಪ್ಷನಲ್ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ಬೆಲ್ಲ ಬೇಕಿದ್ದರೆ ಬೆಲ್ಲ ಹಾಕೋಬೋದು. ಬಾರ್ಲಿ ಅಕ್ಕಿ ದೇಹಕ್ಕೆ ತಂಪು ಅಂತ ಅವಾಗಿಂದ ಹೇಳ್ತಾಯಿದ್ದೀನಿ. ತುಂಬಾ ತಂಪಾಗಿರುತ್ತೆ. ಈ ಬೇಸಿಗೆಗೆ ಈ ಥರ ರೆಸಿಪೀಸ್ನ ಮಾಡ್ಕೊಳ್ತೀನಿ. ನಂತರ ಕುಟ್ಟಿಟ್ಕೊಂಡ್ರ ಅಂತ ಏಲಕ್ಕಿಯನ್ನು ಹಾಕಿದ್ರೆ ಬಾರ್ಲಿ ಅಕ್ಕಿ ಪಾಯಸನೂ ರೆಡಿ ಆಯಿತು. ನಿಮಗೆ ಬಾರ್ಲಿ ಅಕ್ಕಿ ಗಂಜಿ ಇಷ್ಟ ಆಯಿತಾ, ಪಾಯಸ ಇಷ್ಟ ಆಯಿತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಪಾಯಸನೂ ರೆಡಿ ಆಯಿತು. ನೆಕ್ಸ್ಟು ಸರ್ವಿಂಗ್ ಬೌಲ್ಗೆ ಹಾಕೊಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.